ಹಾಂ ಸರ್. ಮಂಗಳ ಗ್ರಹದ ಮಂಗಳವಾರ ದಿವಸ ನಾವು ತಾಮ್ರದ ಪಾತ್ರೆ ಒಳಗೆ ಅಡುಗೆ ಮಾಡಬೇಕು, ಅದನ್ನೇ ಬಳಸಬೇಕು. ಬುಧ ಗ್ರಹ ಮೆಟಲು, ಈಗ ಬ್ರಾಸ್ ಅಂತಾರಲ್ರಿ, ಬ್ರಾಸ್. ಗುರು ಗ್ರಹ ಬಂಗಾರ ಅಥವಾ ಕಂಚು, ಶುಕ್ರ ಗ್ರಹ ತಾಮ್ರದು, ಶನಿ ಗ್ರಹ ಮೆಟಲು ಅಂದರೆ ಐರನ್. ಈ ಥರದ್ದೆಲ್ಲ ಅದ ಸರ್ ವಿಶೇಷತೆ ಅದು. ಆಮೇಲೆ ಅದೇ ಕಲರ್ದು ಬಟ್ಟೆ ಧಾರಣೆ ಮಾಡಬೇಕು, ಆ ಕಲರ್ದೇ ಆಹಾರ ಧಾನ್ಯಗಳು ತಿನ್ನಬೇಕು, ಆ ಕಲರ್ದೇ ತರಕಾರಿಗಳು ತಿನ್ನಬೇಕು. ಉದಾಹರಣೆಗೆ ಹೆಂಗದ ಸರ್, ಇವತ್ತು ರವಿವಾರ ಅಂತ ತಿಳ್ಕೊರಿ ಎಕ್ಸಾಂಪಲ್ ಸರ್. ಸೂರ್ಯ ಪ್ಲಸ್ ಶನಿ ಇಬ್ಬರು ತಂದೆ ಮಕ್ಕಳು, ಬಟ್ ಇಬ್ಬರು ಶತ್ರುಗಳು. ಇವತ್ತು ರವಿವಾರ ಅದ, ರವಿವಾರ ದಿನ ಒಂದು ವೇಳೆ ನಾವು ಬದನೆಕಾಯಿ ಪಲ್ಯ ಆಗಲಿ, ಕಪ್ಪು ಧಾನ್ಯಗಳ ಆಹಾರ ಆಗಲಿ ತಿಂದಾಗ ಮಾನಸಿಕವಾಗಿ ನೆಮ್ಮದಿ ಇರಲಿಕ್ಕಾಗಲ್ಲ. ಸರ್ ಇವು ರುದ್ರಾಕ್ಷಿ ಮರ, ಇದು ಗೌರಿಶಂಕರ್ ಅಂತ ತಳಿ ಸರ್ ಇದು. ಓಕೆ. ರುದ್ರಾಕ್ಷಿ ಹೆಂಗೆ ಸರ್, ಇದ್ರದ್ದು ಎಷ್ಟು ವಿಶೇಷತೆ ಅದ ಸರ್ ರುದ್ರಾಕ್ಷಿ. ನಾವು ಫಾರ್ ಎಕ್ಸಾಂಪಲ್ ಮನೆ ಒಳಗೆ ಕುಂತು ನಾವು 10 ಮಾಲ ಜಪ ಮಾಡ್ತೀವಿ ಅಂದ್ರೆ, ಅದೇ ಗುಡಿ ಒಳಗೆ ಕುಂತು 1 ಮಾಲ ಜಪ ಮಾಡಿದ್ರೆ ಅಷ್ಟು ಶಕ್ತಿ ಬರ್ತದೆ. ಗುಡಿ ಒಳಗೆ ಕುಂತು 10 ಮಾಲ ಜಪ ಮಾಡೋದು, ಬಿಲ್ಲು ವೃಕ್ಷಗಳ ಕುಂತು 1 ಮಾಲ ಜಪ ಮಾಡೋದು ಬರೋಬರ. ಈ ರುದ್ರಾಕ್ಷಿ ಮರದ ಕೆಳಗೆ ಕುಂತು 1 ಮಾಲ ಜಪ ಮಾಡೋದು ಬರೋಬರ. ಇದ್ರಾಗ ಇನ್ನೊಂದೇನು ಸರ್, ಭಾಳಷ್ಟು ಮುಖಗಳವ ಸರ್. ಈಗ ನನಗೆ ಗೊತ್ತಿದ್ದು ಏನೋ ಒಂಚೂರು 21 ಮುಖದ ತನಕ ಸ್ವಲ್ಪ ಅಧ್ಯಯನ ಮಾಡೀನಿ ಸರ್ ನಾನು. ಅಂದ್ರೆ 1 ಮುಖಿ ರುದ್ರಾಕ್ಷಿ ಅಂದ್ರೆ ಏನು, ಯಾರು ಧಾರಣೆ ಮಾಡಬೇಕು, ಯಾವಾಗ ಧಾರಣೆ ಮಾಡಬೇಕು, ಹೆಂಗೆ ಧಾರಣೆ ಮಾಡಬೇಕು, ಅದರ ನಾವು ಪರಿಪಾಲನೆ ಮಾಡೋದ್ರಲ್ಲಿ ಬರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಏನು, 2 ಮುಖಿ ರುದ್ರಾಕ್ಷಿ ಯಾರು ಹಾಕಬೇಕು, 3 ಮುಖಿ ರುದ್ರಾಕ್ಷಿ ಯಾರು ಹಾಕಬೇಕು, 4 ಮುಖಿ ರುದ್ರಾಕ್ಷಿ ಯಾರು ಹಾಕಬೇಕು, 5 ಮುಖಿ ರುದ್ರಾಕ್ಷಿ ಯಾರು ಹಾಕಬೇಕು, ಮಕ್ಕಳಿಗೆ ಯಾವ ರುದ್ರಾಕ್ಷಿ ಹಾಕಬೇಕು, ಗೃಹಸ್ಥರು ಯಾವ ರುದ್ರಾಕ್ಷಿ ಹಾಕಬೇಕು, ಸನ್ಯಾಸಿಗಳು ಯಾವ ರುದ್ರಾಕ್ಷಿ ಹಾಕಬೇಕು, ಆಮೇಲೆ ಏನಂದ್ರೆ ವ್ಯಾಪಾರಿಗಳು ಯಾವ ರುದ್ರಾಕ್ಷಿ ಹಾಕಬೇಕು, ಕೃಷಿಕರು ಯಾವ ರುದ್ರಾಕ್ಷಿ ಹಾಕಬೇಕು, ಅದರದೇ ಆದ ಒಂದು ವಿಶೇಷತೆ ಇದೆ ಸರ್. ಈ ಗಿಡದ ಎಲೆದು ಪೌಡರ್ ಮಾಡಿದ್ರೆ ಇದು ಕ್ಯಾನ್ಸರ್ಗೂ ಔಷಧ ಆಗ್ತಂತ ಹೇಳ್ತಾರೆ ಸರ್. ಸರ್ ಆಮೇಲೆ ಈ ರುದ್ರಾಕ್ಷಿ ಮರದ್ದು ಒಂದು 3 ಫೀಟ್ ಬಿಟ್ಟು ಒಂದು ಸ್ವಲ್ಪ ತಗ್ಗ ಮಾಡಿ ಒಂದು ರೂಟ್ ಡ್ಯಾಮೇಜ್ ಮಾಡಿ ಅದ್ರದ್ದು ಹನಿ ಹನಿಯನ್ ರಸ ಬರ್ತದೆ ಸರ್. ಅದನ್ನು ಕಲೆಕ್ಟ್ ಮಾಡಿದ್ರೆ ಅದು ಯಾಜೆ ಅಮೃತ, ಎಲ್ಲ ರೋಗಕ್ಕೂ ರಾಮಬಾಣ ಅಂತ ಹೇಳ್ತಾರೆ ಸರ್. ಸರ್ ಅದು ಟೋಟಲಿ ಸರ ನಮ್ಮ ಹತ್ರ ಸಣ್ಣ ದೊಡ್ಡ ಸೇರಿ 50+ ಆಕಳುಗಳಿವೆ ಸರ್. ನಾವು 25 ವರ್ಷ ಹಿಡಿದು ನಮ್ಮ ಕೃಷಿ ಒಳಗೆ ಯಾವುದೇ ಥರ ಯೂರಿಯಾ, ಫರ್ಟಿಲೈಸರ್, ವಿಡಿಸೈಡ್, ಪೆಸ್ಟಿಸೈಡ್ ಏನೂ ನಾವು ಬಳಸಲ್ಲ. ಓಕೆ. ಇದ್ರದ್ದು ಗೋಮೂತ್ರ ಮತ್ತು ಸಗಣಿ ಇದನ್ನೇ ನಾವು ಬಳಸ್ತೀವಿ. ಆಮೇಲೆ ಸರ್ ಈ ಆಕಳ ಗೋಮೂತ್ರ ಮತ್ತು ಸಗಣಿಯಿಂದ ನಾವು ಪಂಚಗವ್ಯದ್ದು ಒಂದು 35 ಔಷಧಗಳು ರೆಡಿ ಮಾಡ್ತೀವಿ ಸರ್ ನಾವು. ಓಕೆ. ಆಮೇಲೆ ನಾವು ಏನದಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಆಕಳುಗಳು ವಯಸ್ಸಾಗಿ ಅವು ಒಂದು ವೇಳೆ ತೀರಿ ಹೋದ್ರೆ ಅವು ಅಥವಾ ವಯಸ್ಸಾದ ನಂತರ ಯಾವುದೇ ಕಸಾಯ ಖಾನೆಗೂ ನಾವು ಕೊಡಲ್ಲ. ಅದು ಲಾಸ್ಟ್ ಅದ್ರದ್ದು ಜೀವ ಇರೋ ತನಕ ನಮ್ಮ ಕೈಯಿಂದ ಆದಷ್ಟು ಅದಕ್ಕೆ ಇದು ಮಾಡ್ತೀವಿ. ಆ ನಂತರ ನಾವು ಮೋಕ್ಷ ಮಾಡಿಬಿಡ್ತೀವಿ ಸರ್. ಆಮೇಲೆ ಸರ್ ಈ ಆಕಳಲ್ಲಿ ಒಂದು 4-5 ತಳಿ ಇವೆ ಸರ್. ಓಕೆ. ಇದು ಡಾಂಗಿ, ಅದು ಗಿರ್, ಹಚ್ಚಿಗಡದು ದೇವಣಿ, ಆಮೇಲೆ ಅಲ್ಲಿ ನಮ್ಮ ಕಪ್ಪದ ನೋಡ್ರಿ ಅದು ನಮ್ಮ ಜವಾರಿ. ಇವು ಸಣ್ಣ ಮರಿಗಳು ಸರ್, ಕರುಗಳು ಸರ್. ಇವು ಎಲ್ಲಿ ನಿಮ್ಮ ಹೊಲದಾಗ? ಸರ್ ಜಂಗಲ್ದಾಗ ಹೋಯ್ತಾವ ಸರ್, ಎಲ್ಲ ಜಂಗಲ್ದಾಗ ರೀ, ಎಲ್ಲ ಹೊಲ ಖಾಲಿ ಅದಲ್ಲಿ ಮೇಲಕ್ಕೆ ಹೋಗ್ತಾವ ಅಂತ. ಮತ್ತು ಸಾಯಂಕಾಲ ಬರ್ತಾವೆ? ಹಾಂ ಸರ್, ಸಾಯಂಕಾಲ ಬರ್ತದೆ ಸರ್. ಮೇಲೆ ಮತ್ತೆ ಇದು ಥೋಡೆ ಹುಲ್ಲು ಅದು ಇದು ಥೋಡೆ ವಾಡಿ ಪೀಡಿ ಇರ್ತದೆ ರೀ, ಇದು ಕೊಟ್ಟಿರ್ತೇವೆ ರೀ. ನಮ್ಮಲ್ಲಿ ಪೂರಾ ಹಿಂಗೆ 1 ನಂಬರ್ ವ್ಯವಸ್ಥೆ ಅಂದಂಗೂ ಇಲ್ಲ, ಪೂರಾ ಬೇಕಾರ್ ಅಂದಂಗೂ ಇಲ್ಲ. ಅದೇ ನೋಡು ಹತ್ತು ಹೋಗಿ ಸರ್. ಸರ್ ಈ ಗಿಡ ಸರ್ ಇದು ಕೂಟಜ್ ಅಂತೇಳಿ ಸರ್, ಔಷಧಿ ಗಿಡ ಸರ್ ಇದು. ಇದು ನೋಡಿ ಸರ್, ಟೋಟಲ್ ಇದಕ್ಕೆ ನಾವು ಉದರ ಸಂಜೀವಿನಿ ಅಂತೀವಿ. ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದೇನು, ಈಗ ಅಲ್ಸರ್ ಅನ್ರಿ, ಹೊಟ್ಟೆಗೆ ಸಂಬಂಧಪಟ್ಟಿದ್ದೇನು ರೋಗಗಳು ಸರ್ ಅದೆಲ್ಲ ತದಾಗ್ತದೆ ಸರ್ ಇದು. ಆಮೇಲೆ ಸರ್ ಇದು ಹಲ್ಬೇನಿ ರೀ, ಹಲ್ಬೇನಿ ಇತ್ತಲ್ರಿ, ಹಲ್ಬೇನಿ ಆದ್ರೆ ಏನಿಲ್ಲ ರೀ, ಇದ್ರದ್ದು ಇದು ಮಾಡಿದ್ರೆ ಅಂದ್ರೆ ಹಾಲು ಬರ್ತದೆ ರೀ. ಈ ಹಾಲು ಹತ್ತಿ ಒಳಗೆ ಇದು ಮಾಡಿ ಆ ಬ್ಯಾನಿ ಇದ್ದ ಜಾಗ ಇಕ್ಕದ್ರೆ ಅಂತ ತಿಳ್ಕೊರಿ ಸರ್, ಹಲ್ಬೇನಿ ಬಂದೈತಿ ಸರ್ ಇದು. ಒಂದು ಸ್ಪೂನು 2 ಸ್ಪೂನು ನಾವು ಬಳಸೋದ್ರಿಂದ ಟೋಟಲಿ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಏನ್ಯಾಕೆ ಸಮಸ್ಯೆ ಇರ್ಲಿಕ್ಕೆ ಎಲ್ಲ ಕ್ಲಿಯರ್ ಮಾಡ್ತಾರೆ.
ಇದಕ್ಕೆ ನಾವು ಉದರ ಸಂಜೀವಿನಿ ಅಂತಲೇ ಹೆಸರಿಕ್ತೀವಿ ಸರ್ ಇದಕ್ಕೆ. ಉದರ ಸಂಜೀವಿನಿ ಕೂಟಜ. ಓಕೆ. ಆಮೇಲೆ ಸರ್ ಇದ್ರದ್ದೇನು ಹೂವು ಬರ್ತದೆ ಸರ್. ಅಚ್ಚಾ. ಆ ಹೂವು ಕೂಡ ಸರ್ ನಾವು ತೆಗೆದು ನೆಳ್ಳಾಗ ಒಣಗಿಸಿ ಜೇನುತುಪ್ಪದಾಗ ಹೂವು ಹಾಕಿ ನಾವು ಬಟಲ್ ಮುಚ್ಚಿಕ್ಕಿದೇವು ಅಂದ್ರೆ ಒಂದು 2-3 ದಿನ ಬಿಟ್ಟ ಮೇಲೆ ಅದು ಪೂರ ಬಿಗಸ್ತದೆ ಸರ್. ಅದು ಒಂದು ಅರ್ಧ ಸ್ಪೂನ್ ತಿನ್ನಿಸ್ಬೋದು. ಅದು ಟೋಟಲಿ ಏನಂದ್ರೆ ಹೊಟ್ಟಿಗೆ ಸಂಬಂಧಪಟ್ಟಿದ್ದೆಲ್ಲ ರೋಗ ಕಡ್ದು ಹಾಕ್ತದೆ. ಇದರದ್ದು ಚಾಲ್ ಪೌಡರ್ ಮಾಡಿ ಒಂದು ಬಟ್ಟೆ ಒಳಗೆ ಕಟ್ಟಿ ಗೋಮೂತ್ರ ಒಳಗೆ ಹಾಕಿ ಸ್ಟೀಮ್ ಕೊಟ್ಟು ಅದು ಆರಕ್ಕೆ ತೆಗಿತೀವಿ ಸರ್ ನಾವು. ಅದು ಕೂಟಜಾರಕ್ಕ. ಇದಕ್ಕೆ ಜಂತಿ ಅಂತಾರೆ ಸರ. ಓಕೆ. ಏನು ಕೆಮ್ಮೇನಿರ್ತವೆ ನೋಡ್ರಿ ಮಕ್ಕಳಿಗೆ, ಇವ್ರಿಗೇನು ಕೆಮ್ಮೇನಿದಿರ್ತಲ್ಲ, ಅಲರ್ಜಿಕ್ ಪ್ರಾಬ್ಲಮ್ ಅಂತಾರಲ್ರಿ. ಏನಿಲ್ರಿ ಇದ್ರದ್ದು ಕೊನೆ ಎಲ್ಲ ಮುಗುಳೊಂದಿಷ್ಟು ಕಡ್ದು ಒಂದು 5-6 ದಿನ ಮುಗುಳು ತಿಲ್ಲಕ್ಕೆ ಹಚ್ಚ್ರಿ, ಆ ಸಮಸ್ಯೆ ಕ್ಲಿಯರ್ ಆಗ್ತದೆ ಸರ್. ರುಚಿ ಅಂತಾರ್ರಿ, ತರೋಟ ಅಂತಾರ. ಈ ಇದ್ರದ್ದು ಎಳಿಕಿದ್ದು ತೆಗೆದು ಪಲ್ಯ ಮಾಡಿ ಊಟ ಮಾಡಿಸಲಿಂದ ವಾತ ದೋಷ ಏನ ಸರ್ ನಿವಾರಣೆ ಆಗ್ತದೆ ಸರ್. ಇದು ಹಿಂದಿನಿಂದ ನಮ್ಮ ಪೂರ್ವಜರು ಚೊಕ್ಚಿ ಪಲ್ಯ ಮಾಡ್ತಿದ್ರಿ ಮಳೆಗಾಲ ಬಂದು ಸ್ಟಾರ್ಟ್ ಆಗ್ಬೇಕಾದ್ರೆ. ಅದೇ ಸರ್ ಇದು. ಆಮೇಲೆ ಸರ್ ಇದು ಹೊಲದಾಗೂ ಸರ್ ಇದು ಹಾಕಿದ್ದು ಬೆಳೆಸಿ ಹೊಡೆದು ಒಳಗೆ ಮಲ್ಚಿಂಗ್ ಮಾಡಿದೇವಂದ್ರೆ ಜಮೀನು ಭಾಳ ತಾಕತ್ತಾರ ಇದೆ ಸರ್. ಅದ್ರ ಸಲ ಬಳಸ್ಬೋದು ಸರ್. ಇದು ಟೋಟಲಿ ವಾತ ದೋಷ ಸಲ ಬಳಸ್ಬೋದು ಸರ್. ಕುಕ್ಕೆ ಸರ್. ಇದು ಪಿತ್ತ ದೋಷ ಪೂರ್ಣ ಕ್ಲಿಯರ್ ಮಾಡ್ತದೆ ರೀ. ಯಾರಿಗೆ ಸಿಕ್ಕಾಪಟ್ಟಿ ಪಿತ್ತ ಇರ್ತದೆ ನೋಡ್ರಿ, ಇದರ ಪಲ್ಯ ಎಳೆಕಿದ್ದು ತೆಗೆದು ಪಲ್ಯ ಮಾಡಿ ಒಂದು ನೀವು ಹಾಕಿ ಸಾಂಬಾರು ಮಾಡ್ಬೋದು, ಅಥವಾ ಒಂದಿಷ್ಟು ಬೇಳೆ ಕಾಳು ಅವರ ಹೆಸರು ಬೇಳೆ ಅವು ಇವು ಹಾಕಿ ತಾಳಸಿ ಮಾಡ್ಬೋದು. ಇದ್ರದ್ದು ಒಂದು ವಾರ ಹಂಗೆ ಇದ್ರ ಪಲ್ಯ ಊಟ ಮಾಡಿಸ್ರಿ ಅಂದ್ರೆ ಒಂದು ಟೋಟಲಿ ನಮ್ಮದು ಹೊಟ್ಟೆ ಸಾಫ್ ಮಾಡ್ತದೆ. ಎರಡನೇದು ಪಿತ್ತ ಪೂರ ಕ್ಲಿಯರ್ ಮಾಡ್ತದೆ ಸರ್. ಇದು ನಮ್ಮದು ಪಂಚಗವ್ಯ ಸಂಶೋಧನಾ ಕೇಂದ್ರ ಪ್ಲಸ್ ಚಿಕಿತ್ಸಾ ಕೇಂದ್ರ ಮತ್ತು ತರಬೇತಿ ಕೇಂದ್ರ 3 ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಪಂಚಗವ್ಯ ಸಂಶೋಧನಾ ಕೇಂದ್ರ ಅಂದ್ರೆ ಸರ್ ನಾವು ಆಕಳ ಗೋಮೂತ್ರ, ಸಗಣಿ, ಹಾಲು, ತುಪ್ಪ ಮತ್ತು ಮೊಸರು ಇವು ಪಂಚಗವ್ಯಲಿಂದ ನಾವು ಇಲ್ಲ ಅಂದ್ರೆ ಸರ್ ಸರಾಸರಿ 100 ಔಷಧಿಗಳು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಯೋಜನೆ ಸಿದ್ಧ ಮಾಡ್ಕೊಂಡಿವಿ ಸರ್ ನಾವು. ಈಗಾಗಲೇ 35 ಔಷಧಿಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಸರ್ ನಾವು. ಇದು ನಮ್ಮದು ಪಂಚಗವ್ಯ ಸಂಶೋಧನದ ಕೆಲಸ. ಪಂಚಗವ್ಯ ಚಿಕಿತ್ಸಾ ಈ ನಮ್ಮದು ಪಂಚಗವ್ಯದ ಮೇಲೆ ಪ್ಲಸ್ ನಮ್ಮದು ಆಯುರ್ವೇದ ಇದ್ರ ಮೇಲೆ ಒಂದು ಚಿಕಿತ್ಸಾ ಕೇಂದ್ರ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಈಗಾಗಲೇ ನಮ್ಮ ಮಗಂದು BAMS ಮುಗಿದು ಸರ್, ಈಗ ಹೌಸ್ಮೆನ್ಶಿಪ್ ಮಾಡ್ತಾ ಇದ್ದಾನೆ. ಅದು ಆದಷ್ಟು ಶೀಘ್ರದಲ್ಲಿ ಚಾಲೂ ಮಾಡ್ತೀವಿ ಸರ್. ಆಮೇಲೆ ಪಂಚಗವ್ಯ ತರಬೇತಿ ಕೇಂದ್ರ. ಪಂಚಗವ್ಯ ತರಬೇತಿ ಅಂದ್ರೆ ಸರ್ ನಮ್ಗೆ ಇದು ಪಂಚಗವ್ಯ ತರಬೇತಿಗಾಗಿ ನಮ್ಮ ಬಸವರಾಜ್ ಪಾಟೀಲ್ ಸೇಡಂಜಿ ಅವರು ಪಂಚಗವ್ಯದ ತರಬೇತಿ ನಮಗೆ ನಾಗ್ಪುರು ಆಮೇಲೆ ನಾಂದೇಡು ಸುಮಾರು ಕಡೆ ನಮ್ಮನ್ನು ಕರ್ಕೊಂಡು ತರಬೇತಿ ಕೊಡ್ಸ್ಯಾರ ಅವರು. ಇನ್ನು ಈಗಾಗಲೇ ನಮ್ಮ ಕಡೆ ವರ್ಷದಲ್ಲಿ ಒಂದು 2-3-4 ಕಾರ್ಯಕ್ರಮಗಳು ಮಾಡ್ತೀವಿ ನಾವು. 3 ದಿವಸ 4 ದಿವಸ ಕಾರ್ಯಕ್ರಮ. ಆ ಬಂದಂಥ ರೈತರಿಗೆ ಗೋ ಸಾಕಾಣಿಕೆಯಿಂದ ಆಗ್ತಕ್ಕಂಥ ಅನುಕೂಲ ಏನು, ಕೃಷಿ ಒಳಗೆ ಏನು, ಆಮೇಲೆ ನಮ್ಮ ಮನೆ ಒಳಗೆ ನಮ್ಮ ಮಕ್ಕಳಿಗಾಗಿ ನಮಗಾಗಿ ಏನು, ಆಮೇಲೆ ಆರ್ಥಿಕವಾಗಿ ನಾವು ಹೆಂಗೆ ಗಟ್ಟಿ ಆಗ್ಬೋದು. ಆ ಪಂಚಗವ್ಯ ಆಕಳ ಗೋಮೂತ್ರ ಮತ್ತು ಪಂಚಗವ್ಯದಿಂದ ಏನೆಲ್ಲ ಔಷಧಿಗಳನ್ನು ರೆಡಿ ಮಾಡ್ಕೋಬಹುದು, ದಿನಬಳಕೆ ವಸ್ತುಗಳು ಏನೇನು ಮಾಡ್ಬೋದು. ಉದಾಹರಣೆಗೆ ಧೂಪು, ದಂತಮಂಜನು, ಶಾಂಪೂ, ಹೇರ್ ಆಯಿಲು, ಪೇನ್ ಬಾಮು, ಅಮೃತಧಾರ, ಕರ್ಣ ಔಷಧಿ, ನೇತ್ರೌಷಧಿ, ಈ ಥರದ ಎಲ್ಲ ಔಷಧಿಗಳು ರೆಡಿ ಮಾಡಿಸ್ತಾರೆ. ಈಗಾಗಲೇ ನಾವು ದಂತಮಂಜನ್ ಅನ್ರಿ, ಧೂಪ್ ಅನ್ರಿ, ಫಿನಾಯ್ಲ್ ಅನ್ರಿ ಎಲ್ಲ ನಾವೇ ರೆಡಿ ಮಾಡ್ಕೊಂಡು ನಮ್ಮ ಮನೆಯಾಗ ನಾವು ಎಲ್ಲಿ ಹೊರಗಿನ ತರಲ್ರಿ, ನಾವೇ ಬಳಸ್ತೀವಿ. ನಮ್ಮ ಕಡೆ ಹಿಂಗೆ ದುಡ್ಡು ಬಂತು ಆ ಒಂದು ಇದ್ರ ಮೇಲೆ ರೆಡಿ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡಿವಿ ಸರ್. ಇಲ್ಲಿ ಎಲ್ಲ ಮಾವಿನ ಹಣ್ಣು ಗಿಡಗಳು ಹಾಕೊಂಡಿವಿ ಸರ್. ಎಲ್ಲ ಸರ್ ಒಂದು 10 ತಳಿ ಮಾವಿನ ಗಿಡ ಹಾಕಿವಿ ಸರ್ ನಾವು. ಅಂದ್ರೆ ಏನು ಸರ್ ಎಲ್ಲ ಥರದ ಹಣ್ಣು ನಮಗೆ ತಿನ್ಲಿಕ್ಕೆ ಸಿಗಬೇಕು. ನಾವು ಇದೇನೋ ಮಾರ್ಬೇಕಂತ ಉದ್ದೇಶ ಇಟ್ಕೊಂಡು ಹಾಕಿದ್ದಲ್ಲ. ಒಂದು ಸೀಸನ್ ಆದ್ಮೇಲೆ ಒಂದು ಕಂಟಿನ್ಯೂ ಏನದ ಮಾವಿನ ಹಣ್ಣು ಸಿಗಬೇಕು. ಇದ್ರಾಗ 1-2 ಗಿಡಗಳು ಅವ ಸರ್. ಈ ಇದ್ರ ಸೀಸನ್ ಬಿಟ್ಟು ಮತ್ತೆ ಅನ್ಸೀಸನ್ ಬರ್ತದೆ, 2 ಸಲ ಕಾಯಿ ಬರ್ತಾವೆ ಸರ್. ಇದರಲ್ಲಿ ಸರ್ ನಾವು 10 ತಳಿ ಒಳಗೆ ನೀಲಮ್ ಇದೆ ಸರ್, ತೋತಾಪುರಿ ಇದೆ, ಮಲ್ಗೋಬಾ ಇದೆ, ಅಲ್ಫಾನ್ಸಾ ಇದೆ, ಮತ್ತು ರಸ್ಮಲೈ ಇದೆ, ಹಿಮಾಯತ್ ಇದೆ, ಮತ್ತು ಪೆದ್ದಾಪುರ್ ಇದೆ. ಈ ಥರ ಒಂದು 10 ತಳಿ ಇವೆ ಸರ್. ಇವಾಗ 10 ತಳಿ ಎಲ್ಲ ಒಂದು 5-10 ಗಿಡ ಹಾಕೊಂಡಿವಿ ಸರ್. ಒಂದು 200 ಗಿಡ ಅವ ಸರ್ ಇಲ್ಲಿ. ಕಂಪ್ಲೀಟ್ ಗಾರ್ಡನ್ ಥರ ಸರ್. ಅಂದರೆ ಎಲ್ಲ ಥರದ ಹಣ್ಣು ಸಿಗಬೇಕು. ಕೇಸರು, ಮಲ್ಲಿಕಾ ಸರ್.
ಈ ಗಿಡದ ವಿಶೇಷತೆ ಏನದ ಸರ್? ಸರ್ ಇದು ಕಾಂಚನಾರ ಅಂತ ಹೇಳ್ರಿ. ಅಚ್ಚಾ. ಕಾಂಚನಾರ ಇದು ಟೋಟಲಿ ಸರ್ ಇದು ಹೆಂಗದ ನಮ್ಮ ಗುಣಧರ್ಮ ಹೆಂಗದ ಸರ್, ನಮ್ಮ ಇಡೀ ನಮ್ಮ ಶರೀರನೇ ಕಂಚನ್ ಮಾಡ್ತದೆ ಸರ್ ಇದು. ಅಚ್ಚಾ. ಇದು ಇದ್ರದ್ದು ಛಾಲ್ ತೆಗೆದು ನಾವು ಗೋಮೂತ್ರದ ಹಾಕಿ ಕಾಂಚನಾರನ ವರ್ಕ್ ಮಾಡಿದೆವಂದ್ರೆ ನರಗಳ ಉಬ್ಬಿ ಕರ್ರಿಗೆ ನಾತೋರು ಸರ್ ವೇರಿಕೋಸ್. ಹೌದೌದು. ಆ ವೇರಿಕೋಸ್ ಸಮಸ್ಯೆ ಕ್ಲಿಯರ್ ಮಾಡ್ತದೆ ಸರ್ ಅದು. ಅಚ್ಚಾ. ಒಂದು. ಎರಡನೇದು ಇದ್ರದ್ದು ಅರ್ಕ ಅಥವಾ ಇದ್ರದ್ದು ಕ್ವಾತ ಇದ್ರದ್ದು ಅಥವಾ ಘನವಟ್ಟಿ ಟ್ಯಾಬ್ಲೆಟ್ಸು ತೊಂಬದ್ರಲ್ಲಿಂದ ಯಾರಿಗೆ ಥೈರಾಯ್ಡ್ ಸಮಸ್ಯೆ ಅದ ಆ ಥೈರಾಯ್ಡ್ ಸಮಸ್ಯೆ ಕ್ಲಿಯರ್ ಮಾಡ್ತದೆ ಸರ್ ಇದು. ಆಮೇಲೆ ಇದ್ರದ್ದೇನು ಹೂವು ಆಗ್ತದೆ, ಹೂವು ಆಗೋಕ ಇದ್ರದ್ದೆಲ್ಲ ಹೂವು ತೆಗೆದು ನೆರಳಾಗ ಒಣಸಿ ಜೇನುತುಪ್ಪದ ಒಳಗೆ ಮಿಕ್ಸ್ ಮಾಡಿ ನಾವು ಇಕ್ಕೇವೆ ಅಂದ್ರೆ ಒಂದು 3-4 ದಿವಸ, ಆ ನಂತರ ಡೈಲಿ ಒಂದು ಅರ್ಧ ಚಮಚ ಕುಡಿಸ್ಬೋದು. ಡೈಲಿ ಒಂದು ಅರ್ಧ ಚಮಚ ತಿನ್ನಿಸ್ದೇವು ಅಂದ್ರೆ ಈ ವೆರಿಕೋಸ್ ಪ್ಲಸ್ ಥೈರಾಯ್ಡ್ ಈ ಎರಡೂ ಸಮಸ್ಯೆ ಕ್ಲಿಯರ್ ಮಾಡ್ತದೆ ಸರ್. ಅಷ್ಟೊಂದು ಅದ್ಭುತ ಶಕ್ತಿ ಇದೆ ಸರ್ ಇದರಲ್ಲಿ. ಸರ್ ಒಂದು 4 ಗೋಬರ್ ಗ್ಯಾಸ್ ಮಾಡಿವಿ ಸರ್ ನಾವು. ಈ ನಮ್ಮದು ಸಂಶೋಧನಾ ಕೇಂದ್ರ ಸ್ಟಾರ್ಟ್ ಆಯ್ತು ಅಂದ್ರೆ ಸರ್ ನಂಬಲ್ಲಿ ಸರ್ ಮುಂಜಾನೆ 5 ಗಂಟೆ ಬಟ್ಟಿ ಚಾಲು ಆಯ್ತು ಅಂದ್ರೆ ರಾತ್ರಿ 8-10 ತನಕ ಚಾಲು ಇರುತ್ತೆ ಸರ್ ನಮ್ದು. ಈ ಗೋಮೂತ್ರ ಅರಕೆ ಅಂತ ತೆಗಿತೀವಲ್ಲ ಸರ್, ಅದು ಧೀಮಾ ಸಣ್ಣ ಉರಿಕ್ಕಿ ಬಾಯ್ಲ್ ಮಾಡ್ತಾ ಹೋಗ್ಬೇಕತ್ತ ಸ್ಟೀಮರ್ದಾಗ ರೀ. ಅದಕ್ಕೆ ನಾವು ಗೋಬರ್ ಗ್ಯಾಸ್ ನಮಗೆ ಬೇಕೇ ಬೇಕು ಸರ್. ಈ ಬೇರೆ ಗ್ಯಾಸ್ ಮೇಲೆ ನಾವು ಮಾಡೋಕ್ಕಾಗಲ್ಲ ಸರ್. ಅದಕ್ಕೋಸ್ಕರನೇ ಇಲ್ಲಿ ಒಂದು ಅಲ್ಲೊಂದು ಆ ಕಡೆ 4 ಗೋಬರ್ ಗ್ಯಾಸ್ ಮಾಡಿ ಸರ್ ನಾವು. ಈಗ ಇವು ಕಂಪ್ಲೀಟ್ ಆಗಿವೆ ಸರ್. ಈಗ ಇದು ನಮ್ಮದು ಕಟ್ಟಡ ಕಂಪ್ಲೀಟ್ ಆಗಿ ವರ್ಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಸರ್ ಇವು ಚಾಲು ಆಗ್ಬಿಡ್ತಾವೆ ಸರ್. ಸರ್ ಇವು ಒಂದೊಂದು ಕಟ್ಲಕ್ಕೆ ಎಷ್ಟಾಯ್ತು ಸರ್ ಗೋಬರ್ ಗ್ಯಾಸ್ ಇನ್ವೆಸ್ಟ್ಮೆಂಟ್? ಸರ್ ಇದು ಒಂದೊಂದಕ್ಕೆ ಸರ್ ಹೆಚ್ಚು ಕಡಿಮೆ ಒಂದು 25,000-30,000 ರೂಪಾಯಿ ಬಂದ ಸರ್.